ಹೊರ ನಡುವಲ್ಲಿ ಹೈದು ಹೋಗವ ಎಲ್ಲಾ ಮಂದಿ ನೋಡ್ತಿರ್ತವನಿ ಅಂಟರಪ್ಪ ಮಲ್ಲಣ್ಣ ಅಡಸರ ಮಲ್ಲಣ್ಣ ಮಲ್ಲಣ್ಣ ಅವ ನಡು ಊರಂಗೆ ಹೋಗವ ಕತ್ತಿ ಕೊಳ್ಳಾಗ ಒಂದ ಕಲ್ಲು ಕಟ್ಟಿರುತ್ತೆ ಕಲ್ಲ ಕತ್ತಿ ಕೊಳ್ಳಾಗ ಕಲ್ಲು ಕಟ್ಟಿದ್ದ ಹೈದು ಊರನ್ನ ಹೈದು ಹೋಗ್ತಿದ್ದ ಒಬ್ಬ ಬಹಳ ಶಾಲೆ ವ್ಯಕ್ತಿ ಬಂಗಾರ ಬೆಲೆ ಪತ್ತಾರಿಗೆ ಗೊತ್ತಾ ಹಾಡು ಬೆಲೆ ಜ್ಞಾನಿಗೆ ಗೊತ್ತಾ ಶಾಸ್ತ್ರದ ಬೆಲೆ ವಿದ್ಯಾವಂತರಿಗೆ ಗೊತ್ತಾ ಹಾಗ ಅಲ್ಲಿ ಆ ಊರಾಗ ಒಬ್ಬ ಸಾಹುಕಾರ ಬಹಳ ಶಾನೆ ವ್ಯಾಪಾರಿ ಮುತ್ತಲ್ಪದ ವ್ಯಾಪಾರಿ ಅವ ಹೀಗ ನೋಡ್ದ ಕತ್ತಿ ಕೊಳ್ಳಾಗ ಕಲ್ಲಲ್ಲ ವಜ್ರದ ಹಳ್ಳಿ ಇವನಿಗೆ ಯಾರು ಗೊತ್ತಾನ ಅಲ್ಸರ ಅವನಿಗೆ ಖರೆ ಗೊತ್ತಿದ್ದು ಇಲ್ಲ ಗೊತ್ತಿದ್ದು ಸೈತೇವ ಅದಕ್ಕೆ ಹೇಳ್ತಾರ ನೋಡು ಯಾರು ನಿಮಗ್ ಗೊತ್ತಿದ್ರು ಇಲ್ಲ ಬರೀ ಬಂದೋದು ತಡೆ ಬರ್ತದೆ ಹೊರಗದು ಬಂದರೆ ಬಾರದಂತಿರಬೇಕು ಬಾರದರೆ ಬಂದವರಂತಿರಬಾರದು ಏನ್ ಹೇಳ್ತಾರವರು ಬಂದ್ರು ಬರ್ಲಾರ್ದಾಗಿರ್ರಿ ಮತ್ತು ಬರ್ಲಾರ್ದೆ ಬಂದವರಾಗಿರ್ರಿ ಅವ್ರ ಹಾಗಾಗಿ ಬಂದರೆ ಬಾರದಂತಿರಬೇಕು ಬಾರದರೆ ಬಂದವರಂತಿರಬಾರದು ಒಂದು ವೇಳೆಗೆ ಬಾರದರೆ ಬಂದವರು ನೋಡಿ ಬಾಯಿ ಗುಡಿಸಿದ್ರ ನಗ್ಗವ್ರು ಮುನ್ನ ನಗ್ಗೇಡಿ ಅಂತ ಶ್ರೀರಾಮಚಂದ್ರ ಸಿದ್ಧಾರ್ಥರಿಗೆ ಇಂಗ್ಲಿಷ್ ಬರ್ತದ ನೋಡಕ್ಕ ಅವ್ರ ನೋಡಿ ನಾ ಬಂದ್ರೆ ಮಾತಾಡಬೇಕಲ್ಲ ಅವ್ರು ಸಕಾಟ ಅದು ಬರ್ಲಾರ್ದೆ ಹೂವಾರಿವು ಅಂತಂದ್ರೆ ಮುಂದಿನ ಗೊತ್ತೇ ಇಲ್ಲ ಹಿಂಗೆ ಆಯ್ತಂತ ಹಿಂಗೆ ಆಯ್ತಂತ ಒಬ್ಬಕ್ಕೆ ಲಂಡನ್ದಾಗ ಹೆಣ್ಮಗಳು ಏನ್ ಮಾಡ್ಯಾದ್ರೆ ಬಸ್ ನಾ ಕುತ್ಕೊಂಡು ಪಂಟ್ರಾ ಹೋಗ್ತೀನಿ ನಮ್ಮ ಕರ್ನಾಟಕಕ್ಕೆ ಒಬ್ಬಕ್ಕೆ ಹೆಣ್ಮಗಳು ಅಕ್ಕೇನು ಮತ್ತೆ ಅವ ಎಲ್ಲ ಮಂದಿ ಕಡೆ ಬರೆಯೋದು ನೋಡ್ಲಾರ ನೋಡ್ರಿ ಆ ಕಡೆ ಯಾನಿಲ್ಲ ದೇವರುಗಳಿಲ್ಲ ಯಾವ ದೇವಸ್ಥಾನಗಳಿಲ್ಲ ಏನೋ ಒಂದು ಒಳ್ಳೆ ಅಲ್ಲಿ ಇಲ್ಲ ಆ ಕಡೆ ಹೊರದೇಶ ಮಂದಿ ಈ ಕಡೆ ನಮ್ಮ ಭಾರತ ದೇಶ ಪುಣ್ಯ ಭೂಮಿ ಅಂತ ಕರೆದಾರ ಬಂದ್ರು ಬಸ್ ನಾ ಕೂತು ಹೊಂಟಾರೆ ಇಲ್ಲಿ ನಮ್ಮ ವಿಠ್ಠಲ ಮಹಾರಾಷ್ಟ್ರದೊಳಗ ವಿಠೋಬರ ದೊಡ್ಡ ಪ್ರಸಿದ್ಧ ಸ್ಥಾನ ಅಲ್ಲಿ ಹೋಗೋದ್ರೊಳಗೆ ಬಸ್ನಾಗ ಇವರು ಕೂತಾರ ನಮಗ ಇಲ್ಲಿ ಕರ್ನಾಟಕಕ್ಕೆ ಒಬ್ಬಕ್ಕೆ ಕೂತಾಳ ಆ ಲಂಡನ್ದಕ್ಕೆ ಒಬ್ಬಕ್ಕೆ ಕೂತಾಳ ಸುಮ್ಕೊಂಡಿರ್ಬೇಕಿಲ್ಲ ವಾಟ್ ಈಸ್ ವಂಡರ್ಫುಲ್ ಎಷ್ಟು ಚಂದದ ಅಂತ ಮಗನ ಇಂಗ್ಲಿಷ್ನಾಗ ಹೇಳಕ್ಕೆ ವಾಟ್ ಈಸ್ ವಂಡರ್ಫುಲ್ ಅಲ್ಲಿ ವಂಡರ್ಫುಲ್ ಒಂದ್ ಮಡಿಕೆ ಬ್ಯಾಸ ಆಯ್ತು ಕೇಳ್ತಾಳೆ ಏ ರಂಡಿ ವಂಡರ್ಫುಲ್ ಅದು ಪ್ರಮಾಣ ಸಾಂಬದೇನು ಪಾರ್ವತಿ ಅದಕ್ಕೆ ಮಾತಾಡಲಾಗಿದ್ರೆ ಚಂದ ನಾಲ್ಕು ಮಾತು ಮಾತಾಡ್ದೇವ ನೀವೇನ್ ಹಗರಿಲ್ಲ ಅವ್ ನಾಲ್ಕೈದು ಮಂದಿ ಕೂಡ್ಕಿದ್ರೆ ಚಂಡಿ ಕೈಕಾಲ ಮಾಡಿ ತಗೊಂಡು ಕಟ್ಟಿ ಮೇಲೆ ಕೂತಿರಿ ಅಂದ್ರೆ ನೀವೇನು ಪುರ ನಡಿಯಾದಲ್ಲಿ ಯಾರಲ್ಲಿ ಹೇಳಿಲ್ಲ ಮಾಡಿ ಗೊತ್ತಿರ ಅಂದ್ರೆ ಮಗದೇ ಕೊಟ್ಟಿ ಹತ್ತೊಂದು ಬೆಂಚಿ ಅದಕ್ಕೆ ಆಗಲೇ ಬಿಡ್ರಿ ಮಸ್ತ ಕೇಳ್ತಾರೆ ಕೇಳಿದಿ ನಾಲ್ಕು ಮಂದಿ ಹೆಣ್ಮಕ್ಳು ಕೂತು ಮಾತಾಡೋದು ನಾವು ದೊಡ್ಡ ಇತಿಹಾಸ ಬಂದಾರ ಗೊತ್ತು ಸಣ್ಣ ಮಾಡಿಲ್ಲ ಯಾರನ್ನ ಕೇಳಿದ ಯಾರನ್ನ ನೋಡಿದ ಹೇಳಿ ಹೋಗಿದ್ದಾರ ನೋಡಿ ತಿಳಿದ ಅರ್ಥ ಮಹಾದೇವಿ ಒಬ್ಬರಿಗೆ ಹೋಗಿದ್ದಾರ ಅಕ್ಕಿ ಮಾಡ್ಯಾಳ ಇತಿಹಾಸ ನೀವ್ ಯಾರು ಮಾಡ್ತೀರಿ ನೋಡು ನೀವು ಇದೊಂದು ತಿಂಗಳು ಮುಗಿದ ಅದಕ್ಕೆ ಹಂಗಾಗಬಾರ್ದು ಬರೀ ಹಾಗ ನಾ ಎಲ್ಲಿ ಬಿಟ್ಟಿದ್ನಿ ಕತ್ತಿಗೆ ಬಿಟ್ಟಿದ್ನಿ ಕತ್ತಿ ಗೊತ್ತು ನಾ ಎಲ್ಲಾಕ ಹೋಗ್ಲಿಕ್ಕೆ ನಿಮ್ ತೆರೆಯಾಗ ಇರ್ಬೇಕು ನಿಮ್ ಅಲ್ಲಿ ತರ್ಬೇಕಾಗ್ತದ ಈ ವ್ಯಾಪಾರಿಗೆ ಕುಂತ ಕೊಳ್ಳಾಗಿನ ರತ್ನದ ಹಳ್ಳದ ಕಥಾ ಇವನಿಗೆ ಕೇಳ್ತಾನ ಅದು ಏನ್ ಬೇಕಿದೆ ಒಂದು ಅವ ಯಾನ್ರಿ ಕಲ್ ಬೇಕೇನ್ರಿ ಅಂತ ಗೊತ್ತಿತ್ತು ಕಲ್ಲ ಕಟ್ಟಿನ ಕೊಳ್ಳಾಗ ಕಲ್ಲ
ಅದೇನು ಕೌದಿ ಅರಿವಿ ಹೊತ್ಕೊಂಡು ಹಾದ್ಯಾಗ ಹೋಗುದಾಗ ಅಲ್ಲಿಂದ ಇಲ್ಲಿಗೆ ಹೋಗಿ ಬರುದಾಗ ಧನುವಾತದ ಕತ್ತಿಗೆ ಆ ಕಲ್ಲಾಗ ಕಟ್ಟಿರೋ ಕಲ್ಲು ಹೆಚ್ಚಿ ಒಯ್ಯ ಕಲ್ಲ ಅದು ನನಗೆ ಕುಡ್ತೀಯ ಅಂತ ಕೇಳೋದು ಕಲ್ಲ ಒಂದು 50 ರೂಪಾಯಿ ಕೊಟ್ಟು ಬಿಡ್ತೀನಿ ಬಿಡು ಆ ಕಲ್ಲನ್ನು 50 ರೂಪಾಯಿ ಅವ ಹೇಳ್ತಾನ ಸಾವುಕಾರ ಹಿಂದಕ್ಕೆ ನಮ್ಮ ಮುತ್ಯಾಗಳ ಕಾರ್ ಹಿಡಿದು ಆ ಕಲ್ಲು ಕತ್ತಿ ಕೊಳ್ಳಾಗಿ ಕಟ್ಟ್ಯಾರ ಆ ಕತ್ತಿ ಕೊಳ್ಳಾನ ಕಲ್ಲು ತೆಗೆದ್ರ ಹಣಮಾನ ಆಗ್ತದ್ರಿ ಅಮ್ಮ ಕಲ್ಲು ಎದರಿತ್ತು ಆ ಕತ್ತಿ ಕೊಳ್ಳ ಅಂತ ಹೇಳಿದ್ರೆ ಹಣಮಾನ ಆಗ್ತದ್ರಿ ವಲ್ಲ ಕುಡ್ಲಿಕ್ಕೆ ಬಿಡು ಯಾಕಂದ್ರೆ ಇವನಿಗೆ ಗೊತ್ತಿಲ್ಲ ತಾವ ತಿಳ್ಕೊಂಡವನ ಗೊತ್ತಿಲ್ಲ ಕುಡ್ಲಿಕ್ಕೆ ಬಿಡು ಅಂದ ನಡೀತು ದಿನ ಹೋಗ್ತಿದ್ದ ಕತ್ತಿ ಕೊಳಾಗಿತ್ತೆ ಹೋಗ್ತಿದ್ದ ಬರ್ತಿದ್ದ ಒಂದು 4 ದಿನ ಇವ ಸ್ವಲ್ಪ ನೆಮ್ಮದಿ ಆಗ್ತಿತ್ತು ಕತ್ತಿ ಕಡೆ ಲಕ್ಷ ಇಲ್ಲ ಹೊತ್ತದ ಕಡೆ ಲಕ್ಷ ಇಲ್ಲ ಇವನ ಕಡೆ ಲಕ್ಷ ಇಲ್ಲ ಕಲ್ಲಿನ ಕಡೆ ಲಕ್ಷ್ಯ ಒಟ್ಟು ಕಲ್ಲಿ ಯಾಕ ಬೆಲೆ ಭಾಳ ನೋಡ್ದ 4 ದಿನ ಆಯ್ತು ಇವ ಬಿಚ್ಚ ಮನ್ಯಾಗ ಇಟ್ಟ ಏನು ಕತ್ತಿ ಕೊಳ ಅಂತ ಬಿಚ್ಚ ಮನ್ಯಾಗ ಇಟ್ಟು ಹೊಂಟ ಹೋಗುದ್ರೊಳಗೆ ಮರ್ದಿನ ಮಾತು ಸಾಧಾರಣ ಕಣ್ಣಿಗೆ ಬಿತ್ತಿ ಅದು ಬರೀ ಅದಕ್ಕೆ ನೆನಪಿರ್ತಾವ ಅತ್ತಾನ ಕತ್ತಿ ಕೊಳ ಅಂದ ಎಲ್ಲಿ ಹೋಯ್ತು ತಮ್ಮ ಹೇಳೋದು ಕಲ್ಲ ಕತ್ತಿ ಕೊಳ ಅನ್ಕಲ್ಲ ವಿಚಾರ ನೋಡ್ರಿ ಕಾತ್ಯ ಅವನು ಕಲ್ದ ಅವನು ಅವ ಯಾರೇ ಬರೋದಾಗಲ್ಲ ಕೈ ಮುನಿಗೆ ಚಿಂತೆ ನೋಡಿ ಕತ್ತಿ ಕೊಳ ಅದು ಬರ್ತಾರೆ ಕೂಡೋರು ಕೂಡ್ತಾರ ಉಣೋರು ಇರ್ತಾರೆ ತಿನ್ನೋರು ಇರ್ತಾರೆ ಹೊಲ ತೊಳೋದು ಮಣಿ ತೊಳೋದು ಹೋಯ್ತ್ರಿ ಈ ಒಳಗೆ ಕಟ್ಟಿ ಕಂಪನಿ ಭಾಳ ಆಗಿರ್ತದ ನೋಡ್ರಿ ನಂಬ್ಕೊಂಡ್ರು ಕಟ್ಟಿ ಕಂಪನಿ ಯಾರೇ ಮುಚ್ಚಿರ್ತಾರೆ ಅದ್ಯಾಕ್ ಮಾಡ್ಯಾರ ಹಣ ಬರವಲ್ಲ ಕೊಡವಲ್ಲ ತೊಳವಲ್ಲ ಹಲೋ ಶಿವಸಾಂಬ ಜಯನಮ ಪಾರ್ವತಿ ಪತಿ ಶಿವಾರ ಮಹದೇವ ಅವಾಗ ತಾನ ನೋಡ್ತಾನ ಎಲ್ಲಿಟ್ಟಿದ್ಯೋ ಕಲ್ಲ ಎಲ್ಲಿಟ್ಟಿದ್ದಲ್ಲ ಅದು ಮಾರಿಬಿಟ್ಟಿನ್ರಿ ಅದು ಮನೆಯಾಗ ಇಟ್ಟಿದ್ರೆ ಮಾರಿಬಿಟ್ಟಿನ್ರಿ ಅದು ಒಳಗೆ ಬರ್ತಿರ್ತದ ಬಹಳ ಕಿಮ್ಮತ್ತಿಂದ ಎಷ್ಟು $100 ಮಾರಿ ಅಂತ $100 ಮಾರಿ ಅವಾಗಂದ ಏನು $100 ಯಾರು ಮೊದಲು ಹೇಳಿದ ಅದು ಹುಚ್ಚ ಅದು ರತ್ನದ ಹಣ್ಣದ ನಿನಗೆ ಗುರುತಾಗಿಲ್ಲ $1 ಕೋಟಿ ಮಾಡಿತ್ತು $100 ಮಾಡಿ ಯಾಕೆ ಕತ್ತಿ ಅಂತವ್ರಿಗೆ ಯಾವಾಗ ಹೇಳ್ಬೇಕು ಮಾರಿನ ಹೇಳತ್ತಾರ ಹೇಳ್ತಾರ ನೋಡು ಸುಮಾರು ಆಯ್ತು ನಾನು ಕೇಳಬಾರ್ದು ನಾ ಮಾಡ್ತಿದ್ನಿ ಆಗಿತ್ತು ಮನೆ ಒಳಗಾಗ್ತಾರೆ ನನಗೆ ಹೇಳಿದ್ರೆ ನಾ ಇಸ್ಕೊಡ್ತಿದ್ನಿ ಹಿಂಗ ನಮ್ಮಲ್ಲಿ ಹಾಗತ್ತಾನ $1 ಕೋಟಿ ಬೆಲೆ ಬಾಳುವಂತದು ನೀ ಬರೀ $100 ಮಾಡಿದ ಯಾಕೆ ಕತ್ತಿ ಅಂತ ನಾ ಸಾವುಕಾರ ನಿನಗೆ $1 ಕೋಟಿ ಬೆಲೆ ಗೊತ್ತಿದ್ರು ನೀ $50 ಬೆಳೆದು ನೀ ಅಂತ ಕತ್ತಿ ಅಂತ जगात जसं दिसतंय तसं नसतंय म्हणून जग फसतंय ಹ್ಯಾಂಗ ಕಾಣ್ತದ ಹಂಗೆ ಇರಂಗಿಲ್ಲ ಅದಕ್ಕೆ ಇಲ್ಲಿ ಹೇಳು ತಾತ್ಪರ್ಯ ನಮ್ಮ ಶರೀರ ಕೋಟಿ ಖರೆ ತಂಬಾಕು ಮೇಲೆ ದೂರ ಬಿಡೋಕಾಗಿದ್ದೆವು ಒಳಗೇನೇನು ಹಾಕ್ತೇವು ಪ್ರಪಂಚದಲ್ಲಿ ಜೀವನ ಮಾಡಿ ಗಳಿಸ್ತಾರ ಖರೆ ಇದು ಚಟ ಮಾತ್ರ ಬಿಡಂಗಿಲ್ಲ ಖರ್ಚು ಮಾಡಿ ನೀವು ವಿಚಾರ ಮಾಡಿ ಸುಮ್ಮ ಒಂದು ದಿನಕ್ಕೆ ತಂಬಾಕು ಎಷ್ಟು ತಿಂತಿರ್ಬೇಕು ಒಂದು ವರ್ಷಿಗೆ ಎಷ್ಟಾತಿರ್ಬೇಕು ಹುಟ್ಟಿ ಬಂದು 25-30 ವರ್ಷ ಆಯ್ತು ಗೌಡ್ರ 50 ವರ್ಷ ಬದುಕ್ಯಾರ 8,000 ತಂಬಾಕು ತಿಂದಿರ್ಬೇಕು ಎಷ್ಟು ಪಾಪಕ್ಕೆ ಖರ್ಚು ಮಾಡ್ತಿ ಅಷ್ಟು ಪುಣ್ಯಕ್ಕೆ ಖರ್ಚು ಮಾಡಂಗಿಲ್ಲ ಅದಕ್ಕೆ ಹೇಳುವ ಬಂಧುಗಳೇ
ಈ ಮನುಷ್ಯ ಜನ್ಮ ಹುಟ್ಟಿ ಬಂದದ ಏನು ತಿನ್ಬೇಕು ಅದನ್ನೇ ತಿನ್ರಿ, ಯಾರು ನೋಡಿಬೇಕು ಅದನ್ನೇ ನೋಡ್ರಿ. ನಿಮ್ಮ ಕೈಲಿ ಆಡಿತ್ತಂದ್ರೆ ಆ ಮಾಡೋರಿಗೆ ಮಾಡ್ಬಿಡಿ, ನೀವರಿಗೆ ಸುತ್ತ ಮಾಡಿ ಹೇಳುವುದ. ಈ ಪರಮಾತ್ಮ ಶರೀರ ಪಟ್ಟ ಅನ್ನೋಗಳನ್ನ ನಾವು ಹೇಗಿರಬೇಕಾಗಿದೆ ಅಂತ ಕೇಳಿದ್ರೆ ಸುಶೀಲಭೂತವಾಗಿ ಇರುವುದ. ಎಷ್ಟಿರೋದ ಕಿಮ್ಮತ್ತು ನಮ್ಮ ಶರೀರ ಕೋಟಿಕ್ಕಿಂತ ಮಿಗಿಲು, ಕೋಟಿಕ್ಕಿಂತಲೂ ಮಿಗಿಲು. ಇವತ್ತೇನು ಪಂಚಮಿ ಜೋಕಾಲಿ ಗಿಗಾಲಿ ಆಡಿದ್ರೆ ಏನಿಲ್ಲ, ಜೋಕಾಲಿನ ಹೋಗ್ಯಾವ ಇಲ್ಲ, ಹೊತ್ತು ಜೋಕಾಲಿ ಇಲ್ಲ, ಮಗು ಇಲ್ಲ, ಇಲ್ಲ. ಅದಕ್ಕೆ ಇದು ಯಾವದ ಹಬ್ಬ? ನಿನ್ ಹಬ್ಬಿದೆಪ್ಪ ಇದು, ನಿನ್ ಹಬ್ಬಿದ್ದು ಇಲ್ಲಿ ಗೊತ್ತಿದ್ದ ಉಡಾಳ ಕಂಪನಿ ನಿಮ್ಮ ಹಬ್ಬ ಅದ ಒಬ್ಬನಿಗೆ ನಿನ್ನ ಶಿವ 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 ಓಂ ನಮ್ಮ ಶಿವ ಅನ್ನೋ ಹೊತ್ನ ಅವ ಯಾರ ಉಗಾದಿಗೆ ತಿಂತವ ಅಂತ ಅವಳು ಉಗಾದಿಗೆ ಈಗ ರೋಗ ಉಗಾದಿಗೆ ತಿಂತವ ಅಂತ. ಮುಂದೆ ಉಗಾದಿ ಜಾತ್ರೆ ಬಂತು, ನಮ್ಮ ಮಧ್ಯಾಹ್ನ ಜಾತ್ರೆ ಟೈಮ್ದಾಗ ಈಗಲೇ ಶಿವ 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 ಅನ್ನೋ ಮುಂದೆ ಶಿವರಾತ್ರಿ ಬಂತು ಅಂತ ಅವಾಗ ಹೇಳ್ತಾರ. ಮುಂದೆ ಶಿವರಾತ್ರಿ ಆಯ್ತು, ಏನಾರಿ ಅನ್ನೋ ಶಿವ ಶಿವ ಆತನೆ ಅವಾಗ ಇರ್ಬೇಕಿಲ್ಲ. ಅಲ್ಲಿ ಕಲ್ರೆ ಏನಾಗ್ತದ ಅನ್ನೋ ಅಲ್ಲಿ ಕಲ್ರ ನಾಳೆ ಶಿವರಾತ್ರಿಯಾಗ ನಮ್ಮ ಮುಂದ ಒಂದು ಹುಳಿ ಬರ್ತದ ನೋಡು, ಹೋಳಿ ಯಾವಾಗ ಹುಣಿವಿ? ಹೋಳಿ ಹುಣಿವಿ ಯಪ್ಪ, ಅದು ನಮ್ಮ ಹುಣಿವಿ. ಎಲ್ಲ ಹಬ್ಬಗಳು ಯಾರಿಗೆ ಕೊಟ್ಟಾರ? ಹೆಣ್ಣು ಮಕ್ಕಳಿಗೆ ಕೊಟ್ಟಾರ, ನಾಮ ನೋಯಿಗೆ ಎಲ್ಲ ಬಿಟ್ಟಾರ. ಅದಕ್ಕೆ ಪಂಚಮಿ ಹಬ್ಬ ಹೆಂಗ ಕೇಳಿದ್ರೆ ನಿಮ್ ಹೆಣ್ಣು ಮಕ್ಕಳ ಹಬ್ಬ, ಚೌಕಾಲಿ ಆಡುವ ಹಬ್ಬ, ಸೊಸೆದಿಯರು ಹೆಣ್ಮಕ್ಳು ಎಲ್ಲರ ಕರೆದುಕೊಂಡು ಪ್ರೀತಿಯಿಂದ ನಾಗೇಶಾಗ ಹಾಲ ತುಪ್ಪ ಹಾಕೊಂಡು ಹಿಂಗೆ ಅವ್ರು ಹಿಂಗಾಗಿರ ನಾಗೇಶನ ಮಕ್ಕ ಹಿಂಗ್ ಹಾಕಿರ್ತಾವ. ಹಂಗೆ ನಾನು ಸುರುದಿ ಹಾದ ಮಡಿಸ್ಕೊಂಡು ಬಿಡ್ತಾರ. ಚಲೋ ನಾಳೆ ತೋರಿ ಬಡಿಗೆ ಎತ್ತಲ್ಲಿಂದ ಮಂದಿನ ಕಳಿಸಿ ಹೊರಗೆ ಹಬ್ಬಕ್ಕೆ ಹಾಡು ಇರ್ತಾರೆ. ಎಂತ ಮೂರ್ಖ ಜನ ರೀ, ಅದಕ್ಕೆ ಮೂರ್ಖನೇ ಹಾಗಲ್ಲ ಹೇಳ್ತಾ ಇದ್ದಾರೆ ನೋಡಿ. ಸೋಕಾಲಾಡೋಣ ಬರೀ ಬೇಕಾದ ನಾರ್ಯಾರ ಎಲ್ಲ ಆಡೋನು ಸಾಕಾಗೋ ತನಕ. ಅದಕ್ಕೆ ಮೊದಲ ಹಬ್ಬಕ್ಕೆ ಹಿಂಗೆಲ್ಲ ಹೆಣ್ಣು ಮಕ್ಕಳ ಕರ್ಕಾರದ ಪ್ರೀತಿಯಿಂದ ಸೋಕಾಲಿ ಆಡೋದು, ಒಬ್ರಿಗೊಬ್ರಿಗೆ ಕಳ್ಳ ಬೇರೆ ಹಾಕೋದು, ಆಯ್ಗಳ ಕಾಲ ಒಬ್ರಿಗೊಬ್ರು ತೆಕ್ಕಿ ಹೊಡಿತದ. ಆ ಮುಂದೆ ಹೋದಾಗ ತೆಕ್ಕಿ ಹೊಡಿದು ಹೋಯ್ತು. ಹಾಯ್ ಹಲೋ ಹಾಯ್ ಹೂಗೆಲ್ಲ ಈಗ ಹಾಯ್ಗಳು ಬಿಟ್ಟಾರೆ, ಹಿಂಗೆ ಮಾಡಿ ಹಲೋ ಸಮಯ ಎದಕ್ಕೆ ತೋರಿ ಅಂತ ಕೇಳಿದ್ರೆ ಆಧ್ಯಾತ್ಮಿಕ ಸಮಯ ತೋರಿ. ಈಗ ನಮ್ಮ ಅಭಿಮಾನಿಗಳು ಬಂದಾರಲ್ಲಿ ಎಲ್ಲ ಪರಶುರಾಮ ಅವರು ಸಾಕಷ್ಟು ಕೆಲಸದವ್ರಿಗೆ, ಬೇವರಿಗೆ ಸಿದ್ದಗೌಡರು ಬಂದಾರ, ನಮ್ಮ ಸಂತೋಷ್ ಅವರು ಬಂದಾರ ತಿಳ್ಕೊಂಡಿದ್ದ. ಹೀಗೆ ಕೆಲವೊಬ್ರು ಅವರಿವರೇನಿದೆ ಹೊರಗಿದ್ದ ನಮ್ಮ ಗುರುಜಾಣ ಬೆಳೆದವರು ಸಂತೋಷನವ್ರ ಜೊತೆಗಳೇ ಬೆಳೆದು ಬಂದಾರ. ಸಮಯದಲ್ಲಿಂದ ಬಹಳ ಕಡಿಮೆ ಅಂತ ಇದ್ರು ಸಹಿತ ಅವರಲ್ಲಿ ಸಮಯ ತಗೊಂಡು ಬಂದಾರ. ಅಂದ್ರೆ ಈ ಮಾಡಿರ್ತಕ್ಕಂಥ ಪುಣ್ಯದ ಫಲ ಎಲ್ಲರಿಗೂ ಸೇರ್ತಕ್ಕಂಥ ಇದು ಪುಣ್ಯ ನಿಮ್ಮೆಲ್ಲರಿಗೂ ಜಮಾ ಆಗುವುದು ಬ್ಯಾಂಕ್ನಾಗ. ಹ್ಯಾಂಗ ನೀವು ದುಡುದು ರೊಕ್ಕ ಗಳಿಸಿಡಲ್ಲ ಬ್ಯಾಂಕ್ನಾಗ ರೊಕ್ಕ ಜಮಾ ಆಗುತ್ತದೋ, ನೀವು ದೇವರ ನಾಮ ಸ್ಮರಣೆ ಮಾಡಿದ್ರಪ್ಪ ನಿಮ್ಮ ಅಕೌಂಟ್ ಪುಣ್ಯ ಜಮಾ ಆಯ್ತು, ನಿಮ್ಗೆ ಆಯುಷ್ಯ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ಅದು ಚೌಕಾಲಿ ಆಡೋಣ ಬರ್ರಿ ಅಂತ ಹೇಳ್ತೀರಿ. ಹ್ಯಾಂಗ ಹಾಡ್ತೀರಿ ಕೇಳವರೆ. ಚೌಕಾಲಿ ಆಡೋಣ ಬರ್ಯ ಬೇಕಾದ ನಾರ್ಯಾರ ಎಲ್ಲ ಆಡುನು ಸಾಕಾಗೋ ತನಕ. ಚೌಕಾಲಿ ಆಡೋಣ ಬರ್ರಿ ಬೇಕಾದ ನಾರ್ಯಾರ ಎಲ್ಲ ಆಡುನು ಸಾಕಾಗೋ ತನಕ. ಆಡುನು ಸಾಕಾಗೋ ತನಕ ನಮ್ಮ ಮನೆಗೆ ಹೋಗೋಣ ಆಯ್ತ ನಸಕ. ಆಡುನು ಸಾಕಾಗೋ ತನಕ ನಮ್ಮ ಮನೆಗೆ ಹೋಗೋಣ ತನಕ. ಆಡುನು ಸಾಕಾಗೋ ತನಕ ನಮ್ಮ ಮನೆಗೆ ಹೋಗೋಣ ಆಯ್ತ ನಸಕ.
ಮ್ಯಾಲ ಮುಗತರ ಕಪ್ಪ ಹೊಡಿತಾವ ಮಾತಾಡತಾವ ಕೊಳಕ ಗಂಟೆ ಮ್ಯಾಲ ಮುಗತರ ಕಪ್ಪ ಹೊಡಿತಾವ ಮಾತಾಡತಾವ ಜೋಕಾಗಡನು ಬಂದಿದೆ ಕನ್ನಡಲ್ಲ ಆಡೋದು ಸಾಕಾಗೋ ತನಕ ಜೋಕಾಗಡನು ಬಂದಿದೆ ಕನ್ನಡಲ್ಲ ಆಡೋದು ಸಾಕಾಗೋ ತನಕ ತವರಿಗೆ ಬಂದಾಳ ಪಂಚಮಿ ಹಬ್ಬಕ್ಕ ಮಗಳ ತವರಿಗೆ ಬಂದಾಳ ಪಂಚಮಿ ಹಬ್ಬಕ್ಕ ತನ್ನ ಗೆಳತಿ ಐತಳ ಸುಖ ದುಃಖ ಮಗಳ ತವರಿಗೆ ಬಂದಾಳ ಪಂಚಮಿ ಹಬ್ಬಕ್ಕ ತನ್ನ ಗೆಳತಿ ಐತಳ ಸುಖ ದುಃಖ ಗಂಡನ ಮನೆಯಾಗ ಉಂಡಿಗೆ ತಲೆಯೋ ಗೌರವಾನೆ ಬೆಳಗಾದ ಗಂಡನ ಮನೆಯಾಗ ಯಾವುದು ಉಂಡಿಗೆ ತಲೆಯೋ ಗೌರವಾನೆ ಕಾಶಿಬಾಯಿ ಗೆಳತಿಗೆ ಕೇಳತಾಳ ಕಾಶಿಬಾಯಿ ಗೆಳತಿಗೆ ಕೇಳ್ತಾಳ ಸೈರಿಯಾಕ ಯಾರ ತ್ರಾಸದ ಹೇಳಲಿನ ಜೋಗ ಯಾರ ತ್ರಾಸದ ಕೇಳ್ತಾಳ ಕಾಶಿಬಾಯಿ ಗೆಳತಿಗೆ ಕೇಳ್ತಾಳ ಸ್ವರ್ಗಿರಿಯಾಕ ಯಾರ ತ್ರಾಸದ ಹೇಳಲಿನ ಜೋಗ ಅತ್ತಿ ಮಾವನ ಮನೆಯಾಗ ಕಟ್ಟಿ ಹಂಗ ಕೊಡುತ್ತಾರ ಎತ್ತಿ ನೀಡ್ತಾರ ಊಟಕ ಅತ್ತಿ ಮಾವನ ಮನೆಯಾಗ ಕಟ್ಟಿ ಹಂಗ ಕೊಡುತ್ತಾರ ಅಂಗಡಿ ನೀಡ್ತಾರ ಹಗಲಕ ಜೋಕಾಗಡನು ಬಂದೆ ಸಾಕಾಗುತ್ತಾನ ಜೋಕಾಗಡನು ಬಂದೆ ಪೂರ್ವ ಜನ್ಮದ ಪುಣ್ಯ ಇಟ್ಟ ಬೇಕ ಪೂರ್ವ ಜನ್ಮದ ಪುಣ್ಯ ಬೇಕಾಗ ಪೂರ್ವ ಜನ್ಮದ ಪುಣ್ಯ ಇಟ್ಟ ಬೇಕ ಅತಿ ಮಾವ ದೇವರಂತಿದ್ದಾಗ ನಿಮ್ಮ ಬಾಳಗ ಪೂರ್ವ ಜನ್ಮದ ಪುಣ್ಯ ಇರಬೇಕ ಅತಿ ಮಾವ ದೇವರಂತಿದ್ದಾಗ ನಿಮ್ಮ ಭಾಗ ಗಂಡನೇ ದೇವರೆಂದು ಕಣ್ಣಿಗೆ ಬೀಳದಂತೆ ತಂದೆ ಹೋಗಲ ಕಡಿತನಗ ಗಂಡನೇ ದೇವರೆಂದು ಕಣ್ಣಿಗೆ ಬೀಳದಂತೆ ಗೌರವ ಕೊಡ್ತಾರ ನಿಮ್ಮ ಬಲಕ ಜೋಕಾಗಡನು ಬಂದಿದೆ ಕನ್ನಡಲ್ಲ ಆಡೋದು ಸಾಕಾಗೋ ತನಕ ಜೋಕಾಗಡನು ಬಂದಿದೆ ಕನ್ನಡಲ್ಲ ಆಡೋದು ಸಾಕಾಗೋ
ನಿಮಗೆ ಜೋಕಾಲಿ ಆಡದಂಗೆ ಆಗಿರ್ಬೇಕಿತ್ತು. ಎಲ್ಲಿ ನನ್ನ ಒಬ್ಬಳೆ ಬಹಳ ಆನಂದದಿಂದ ಹಬ್ಬ ಎಲ್ಲರೂ ಆಚರಣೆ ಮಾಡಿದ್ದೀರಿ. ಆದ ಕಾರಣ ಈ ಪುರಾಣ ಕಾರ್ಯಕ್ರಮದೊಳಗ ತಾವೆಲ್ಲ ಹ್ಯಾಂಗಿರಬೇಕು ಅಂತ ಕೇಳಿದ್ರೆ ನಗನಗತ ಈ ಜೀವನ ನಮಗೂ ನಿಮ್ಗೆ ಸಾಧಿಸುವುದ. ಹಾಗೆ ನಮ್ಮ ಕಥೆಸಾರ ಇನ್ನು ಬಹಳಷ್ಟು ಮುಂದುವರಿಸುವುದಕ್ಕಿಂತ ಒಂದೇ ಒಂದು ಉದಾಹರಣೆಯನ್ನು ಹೇಳಿದ್ರೆ ತಮಗೆ ಇವತ್ತಿನ ಹಬ್ಬದ ಸಲುವಾಗಿ ನಾವು ವಿಷಯದ ಮೇಲೆ ಬಾಳ ಹೋಗಿಲ್ಲ. ಇವು ಜೀವನದೊಳಗೆ ಬೇಕಾಗ್ತಾವ. ಆದ ಕಾರಣ ನಿನ್ನಿನ ದಿವಸ ಎಲ್ಲಿಗೆ ಹೇಳಿದ್ವಿ ಅಮೋಕ್ಷದನ್ ಚರಿತ್ರ ಅಂತ ಕೇಳಿದ್ರೆ, ಮಗ ಇದ್ದಾವ ತಾಯಿಗೆ ಯಾರ ಶ್ರೇಷ್ಠ ಅಂತ ಕೇಳಿದಾಗ ನನಗೆ ಗುರು ಸೇವೆ ಶ್ರೇಷ್ಠ ಅಂತ ಹೇಳಿದಾಗ ಇನ್ನು ಪರೀಕ್ಷಾ ಮಾಡಕ್ಕೆ ಪಾರ್ವತಾದೇವಿ ಅಮೋಘ ಸಿದ್ಧನ ಮಾತಿಗೆ ಪರೀಕ್ಷಾ ಮಾಡಕ್ಕೆ ಪಾರ್ವತಾದೇವಿ ಜಗತ್ತಿನೊಳಗೆ ಯಾರು ಅಂತ ಕೇಳಿದ್ರ ಗುರುಸೇವೆ ಮಿಗಿಲೆಂದು ಅಮೋಘ ಸಿದ್ಧನು ಶಿತಾಳ ಬಿಂದಿಗೆ ಹಿಡಿದುಕೊಂಡು ಪತ್ರಿ ಮುಂತಾದ ಸಾಹಿತ್ಯಗಳನ್ನು ತೆಗೆದುಕೊಂಡು ಶಿವನಾಮ ಸ್ಮರಣೆ ಕಡೆ ಹೋಗ್ತಾ ಇದ್ದಾನೆ. ಅಮೋಘ ಸಿದ್ಧನ ಗುರುವಿನ ಸೇವೆ ಕಡೆ ಹೋಗ್ತಾ ಇದ್ದಾನೆ. ಗುರು ಸೇವೆ ಮಾಡುತ್ತಿರುವ ಪಾರ್ವತಿ ಮನದಲ್ಲಿ ಸಂಕೋಚ ಕಟ್ಟಿಕೊಂಡು ಅಮೋಘ ಸಿದ್ಧನಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ತನ ನೀ ಸೇವಾ ಮಾಡಿದ್ದು ಖರೆ, ಅದು ಸರಿ ಆಗಿಲ್ಲ. ನೋಡ್ರಿ, 7 ಯುಗದಾಗ ಸೇವಾ ಮಾಡೋದು ಸದ್ಯ ಪಾರ್ವತಿ ಏನಂತ ಹೇಳಿದ್ರೆ ಹ್ಯಾಂಗ ಮಗನಿಗೆ ಹೇಳ್ತಾರೆ, ಇದು ನಿನ್ನ ಭಕ್ತಿ ಸರಿಯಾಗಿಲ್ಲ. ಅವಾಗ ಹೇಳ್ತಾ ಇದ್ದಾನೆ, ತಾಯಿಗೆ ಮಾತಿಗೆ ಮಗು ಹೇಳ್ತಾ ಇದ್ದಾನೆ, ನಿನಗೆ ಸೇವೆ ಇಷ್ಟ ಯಾವ ರೀತಿ ಇಷ್ಟ ಹೇಳು. ಗುರುವಿನ ಸೇವಾ ಆಶೀರ್ವಾದ, ಗುರುವಿನ ಬಲದಿಂದ ಆಶೀರ್ವಾದ, ನಿಮ್ಮ ತಾಯಿಯ ಆಶೀರ್ವಾದದಿಂದ ನಾನು ಪ್ರಯತ್ನಿಸುತ್ತಿದ್ದೇನೆ. ನಿನಗೆ ಯಾವ ಪ್ರಕಾರ ಸೇವಾ ಮಾಡಬೇಕಾಗಿದೆ ಹೇಳು, ಹಂಗೆ ಮಾಡ್ತೀನಿ ತಾಯಿ ಅಂತ ಇದ್ದಾನೆ. ಯಾರು? ಅಮೋಘ ಬಾಲಕ. ಅವಾಗ ಹೇಳ್ತಾ ಇದ್ದಾರೆ, ತಾಯಿ ಹುಳ ಮುಟ್ಟಲಾರದ ಹೂವ, ಕಪ್ಪಿ ಮುಟ್ಟಲಾರದ ಸೀತಾಳ ತೆಗೆದುಕೊಂಡು ಸೇವೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಹುಳನೂ ಮುಟ್ಟಿರಬಾರ್ದು, ಕಪ್ಪಿನೂ ಮುಟ್ಟಿರಬಾರ್ದು. ಇಂಥ ಸೇವಾ, ಹುಳ ಮುಟ್ಟಲಾರದ ಹೂವ, ಕಪ್ಪೆ ಮುಟ್ಟಲಾರದ ಸೀತಾಳವನ್ನು ತಂದು ಸೇವೆ ಮಾಡು. ಈ ರೀತಿ ಕಾರ್ಯ ಮಾಡಿದರೆ ವಿಘ್ನಗಳು ಬರ್ತಾವ ನಿನಗೆ ಸಾಕಟ್ಟ. ವಿಘ್ನಗಳ ಬಂದ್ರ ಬೈಲಿಗೆ ಸರಿಸು, ಬಾಜುಕ್ ಮಾಡಿ ಯಾರಿಗೆ ತೊಂದರೆ ಆಗಲಾರದಂಗೆ ನೀ ಸೇವೆ ಮಾಡಬೇಕು ಅಂತ ಹೇಳ. ಅಮೋಘ ಸಿದ್ಧನು ತಾಯಿಗೆ ನಿನ್ನ ಇಚ್ಛೆಯಂತೆ ಹುಳ ಮುಟ್ಟಲಾದ ಹೂವ, ಕಪ್ಪೆ ಮುಟ್ಟಲಾದ ಸೀತಾಳವನ್ನು ತೆಗೆದುಕೊಂಡು ನಾ ಸೇವೆ ಮಾಡುತ್ತೇನೆ. ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಸಾಗತ ನೋಡಿ. ಪಾರ್ವತಿಯ ಹೇಳಿದ ಪೂಜಾ ಸಾಹಿತ್ಯ ತರಲು ಶಿವನಾಮ ಸ್ಮರಣೆ ಮಾಡುತ್ತಾ ಅಡವಿ ಆಯಾಮದಲ್ಲಿ ಕಲ್ಲ ಮುಳ್ಳ ತುಳಿಯುತ್ತ ಅಮೋಘ ಸಿದ್ಧನು ಜಂಬು ಬೆಟ್ಟಕ್ಕೆ ಹೋಗ್ತಾ ಇದ್ದ. ಅಲ್ಲಿ 365 ಪೆಂಟುಣಿಗಳ ಇರ್ತಕ್ಕಂಥ ಬಾಣಿ, 365 ಪೆಂಟುಣಿಗಳ ಇರ್ತಕ್ಕಂಥ ಬಾಣಿ, ಆ ಬಾಣಿಯ ಮೇಲೆ 7 ಹೆಡಿ ಸ್ವಲ್ಪ ಕಾವುಡದ ಸ್ವಲ್ಪ 7 ಹೆಡಿ ಸ್ವಲ್ಪ ಕಾವುಡ. ಈ ಸೀತಾಳ ಏನು ತರಬೇಕಂತ ಹೋಗ್ತಾ ಇದ್ದಾನೆ ನನ್ನ ಅಮೋಘ. ಇವನ ಕಾಲ ಸಪ್ಲವನ್ನು ಕೇಳ್ತಿರದ ಹೆಡಿ ತಗೊಂಡಿತ್ತು. ದೃಷ್ಟಿ ಇಲ್ಲ, ಹುಟ್ಟಾನೆ ಕುರುಡದ 7 ಹೆಡಿ ಸರ್ಪ. ಅದು ಬರೇ ಅನೇಕ ಬಾಯಿ ಸುತ್ತಮುತ್ತಾನೆ ಇರ್ತಿತ್ತು.
ಆ ಕಡೆ ಅಡ್ಡಾಡ್ತಿಲ್ಲ. ಅವಾಗ ಕೇಳ್ತದ್ದು ಸ್ವಲ್ಪವನ್ನು ಕೇಳಿ ನೀನು ಯಾರು ಇಲ್ಲಿಗೆ ಹೇಗೆ ಬಂದಿರುವೆ ಅಂತ ಕೇಳಿತು. ಅವಾಗ ಹೇಳ್ತಾ ಇದ್ದಾನೆ, ನಾನು ಶಿವನವನ ಸಿದ್ಧ ಇದ್ದೇನೆ, ನನ್ನ ಹೆಸರು ಅಮೋಘ ಅಂತ ಇದೆ. ಅಮೋಘ ಸಿದ್ಧ ಎಂದು ನನ್ನ ಹೆಸರಿದೆ. ಸಿದ್ಧನ ಮಾತು ಕೇಳಿ ಸಂತೋಷಗೊಂಡಿತು. ಸ್ವಲ್ಪ ನೆಲಗಿ ಒಳಗೆ ತಾಕತ್ತಿರ್ತದೆ. ಒಳಗೊಬ್ಬರು ಮಾತಾಡ್ಲಕ್ಕಂದ್ರೆ ಶಕ್ತಿ ಬರ್ತದೆ, ಒಳಗೊಬ್ಬರು ಮಾತು ಕೇಳಿದ್ರೆ ಸಮಾಧಾನ ಆಗ್ತದೆ. ಹಾಗೆ ಯೋಗದಲ್ಲಿ ಭಕ್ತಿ ಮಾಡತಕ್ಕಂತ ಅಮೋಘ ಸಿದ್ಧನ ಮನಸ್ಸು ಹಗರಿತ್ತು, ಮಾತುಗಳು ಮೃದುಯಿತು. ಅವನ ಮಾತುಗಳನ್ನು ಕೇಳಿ ಸಂತೋಷ ಆಗ್ತದೆ. ಇವರು ಹೇಳಿ ಸ್ವಲ್ಪ ಸಿದ್ಧನ ಮಾತು ಕೇಳಿ ಅಂತಂದ್ರೆ ನಾನು ನಿನ್ನ ದರ್ಶನವನ್ನು ಪಡೆದು ಧನ್ಯನಾದೆ. ನಾನು ಹುಟ್ಟ ಕೊರಡಿದ್ದೇನೆ, ನನಗ ದೃಷ್ಟಿ ಕೊಟ್ಟು ದಯ ಪಾಲಿಸು ಎಂದು ತಲೆ ತಳಗ ಮಾಡಿತ್ತು. ಹಾವು ನಾಗರ ತಲೆ ತಳಗ ಮಾಡಿದಾಗ ಸರ್ಪನ ವ್ಯಥೆಯನ್ನು ಕೇಳದ ಸಿದ್ಧನು ಆಶೀರ್ವಾದ ಮಾಡಿದನು. ಅದರ ತೆರೆ ಮೇಲೆ ಹಸ್ತ ಎಳೆದನು. ಇವರ ಹೇಳಿ ಸರ್ಪಿಗೆ ದೃಷ್ಟಿ ಬಂದುಬಿಟ್ಟು ದೃಷ್ಟಿ ಬಂದು ಹಾದಿ ಕೊಟ್ಟದು. ಎಲ್ಲಿ? ಸಿದ್ಧಾರ್ಥಲ್ಲ, ಕೈ ಒಳಗೆ ಇಳಿಬೇಕಲ್ಲ. ಇಳ್ಕೋತು ಹೋದ. ಬಾವಿ ಒಳಗೆ ಹೋದ ಕೂಡಲೇ ಪಾರ್ವತಾದೇವಿ ಪರೀಕ್ಷಾ ಮಾಡಕ್ಕಿದ್ದಾಳಲ್ಲ, ಅವಾಗಂತ ಇದ್ದಾಳ, ಇನ್ನು ಸಿದ್ಧಾರ್ಥ ತಗೋತಾನಂತ ತಿಳ್ಕೊಂಡು ಒಂದು ಕಪ್ಪೆಯನ್ನು ತಯಾರು ಮಾಡಿ ನೀರಿನೊಳಗೆ ಬಿಟ್ಟರು. ಪರ್ವತ ಜಿಗದೇ ಬಿಟ್ಟರು. ಕಮ್ಮುಷ್ಟರಲ್ಲಿ ಕಪ್ಪಿ ನೀರಾಗಿತ್ತು. ಇದು ಗುರು ಸೇವಾ ಪೂಜಾಕ ಹೋಗಿಲ್ಲ ಅಂತ ಮರಳಿ ಸುರುತ ಮರಳಿ ನೀರು ಸುರುಕಿನಿಂದ ಎದ್ದು ಬರುವಂತಹ ಸಮಯದೊಳಗೆ ಆ ಬಾವಿ ಒಳಗೆ ಜಗನ್ಯಾರ ಅಂತ ಇರ್ತಾರೆ. ಭಾವಿ ಜಗನ್ಯಾರ ಅಂತ ಇರ್ತಾರೆ. ನೀವು ಪೂಜೆ ಮಾಡ್ತೀರಿ, ಜಗನ್ಯಾತಿ ಮಾಡ್ತೀರಿ. ಹಾಗೆ ಜಗನ್ಯಾರ ದರ್ಶನ ಪಡಿತಾರೆ. ಸಿದ್ಧ, ನಾವು ನಿಮ್ಮ ದರ್ಶನ ಪಡೆದು ಭಾಗ್ಯರಾದೇವಿ ಅಂತೇಳಿ ಅವರು ಎಲ್ಲರೂ ಕೈ ಮುಗಿತಾರೆ. ಕೈ ಮುಗಿದಾಕ್ಷಣಕ ಅವರಿಗೆ ಅರ್ಥ ಇದ್ದಾನ ಅಮೋಘ ಮುಂದೆ ಕಲಿಯುಗದಲ್ಲಿ ಮುಂದೆ ಹೋಗಿ ಈಗ ಸದ್ಯ ದಕ್ಷಿಣ ಸೋಲಾಪುರ ಜಿಲ್ಲೆ ಒಳಗೆ ಬರ್ತಕ್ಕಂಥ ಶಿರಡಿ ಸಿದ್ಧನ ಮಠ ಮನೆ ಅಂತ ಅದ. ಅವಾಗ ಹೇಳ್ಯಾನ ಸೇವಾ ಮಾಡೋ ಸಮಯದಲ್ಲಿ ಶಿರಡಿ ಸಿದ್ಧನ ಮಠದಲ್ಲಿ ನಿಮಗ ಹೆಸರಿಟ್ಟುಕಿರಿಂದ ಹಂಗೊಂಡ ಮುತ್ತೈದಾರು ಉಣಸುಲಿ ಅಂತೇಳಿ ಅವರಿಗೆ ಆಶೀರ್ವಾದ ಕೊಡ್ತಾರೆ. ಅಲ್ಲಿ ಏನ್ ಮಾಡ್ತಾರ ಕೇಳಿದ್ರೆ ಗಣಮಕ್ಕಳ ಗುಡಿಯನ್ನು ತುಂಬಿಕಿರಿಂದ ಆ ಮುತ್ತೈದರ ಅಂತೇಳಿ ಊಟ ಮಾಡಿಸ್ತಾರೆ. ಕಾಲು ಬೀಳ್ತಾರ, ಹೆಣ್ಮಕ್ಳ ಕಾಲು ಹೆಂಗೆ ಇನ್ನೂ ಶಿರಡಿ ಸಿದ್ಧನ ಮಠ ಮನೆ ಒಳಗೆ ಅದೈ ಪ್ರಥಾ ನೋಡಿ. ಅದಕ್ಕೆ ಹೇಳ್ತಾರ ಅವರು, ಬರೇ ಎಲ್ಲಿ ಬರೆದಿಟ್ಟು ಹೇಳುದಲ್ಲ, ಹೋಗಿ ನೋಡಿದ್ರೆ ಪ್ರದಕ್ಷಿಣ ದಿನ ನಡೆದಾವೆಲ್ಲ. ಹಾಗೆ ಅವಕ್ಕೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾನೆ. ಭರದಿಂದ ಮೇಲೆ ಬಂದ ಅಮೋಘ ಸಿದ್ಧನು ತಿರುಗಿ ಬರುವಾಗ ಕಣ್ಣು ಬಂದಿರತಕ್ಕಂತ ಹಾವು ಅಥದ ನೀನು ಸಾಮಾನ್ಯದವನಲ್ಲ, ಅಗಾಧ ಮಹಿಮಾ ಪುರುಷನಿದ್ದಿ. ನೀ ಏನ್ ಮಾಡು ಅಂತ ಕೇಳಿದ್ರೆ ನನಗೆ ದೃಷ್ಟಿ ಕೊಟ್ಟಿದ್ದೇನ ಬಳಕ ಮತ್ತ ಅಡ್ಡಗಡ್ತದು. ಮತ್ತೇನು ಕೇಳಕ್ರ ನನಗೊಂದು ಚಾದ ಕೊಡುವಂತ ಚಾದ ಕೊಡು. ಪುರುಷ ಸೇವೆಗೆ ಸಮಯ ಆಗ್ತದೆ. ಸಿಂಚನೆಯಿಂದ ಭಕ್ತರಿಗೆ ಹುಳ ಮುಟ್ಟಾದ ಹೂವು ಕಪ್ಪಿ ಮುಟ್ಟಾದ ಶೀತಾಳ ತರಬೇಕೆಂದು ಹೊಂಟರೆ ಮತ್ತು ಬರಲಿ ದಾರಿ ಕಟ್ಟಿದೀಯಾ ಅಂತ ಹೇಳಿ ಶಿಟ್ಟಿಗೆ ಇರ್ತಾ ಇದ್ದಾನೆ. ನೀನು ಮೊದಲಿಗೆ ದರ್ಶನ ಮಾಡಿದ ನನಗೆ ಏನ್ ಹೇಳ್ತಿ? ಕಣ್ಣಿಲ್ಲ, ದೃಷ್ಟಿ ಇಲ್ಲ, ದೃಷ್ಟಿ ಕೊಡು ಅಂತ ಹೇಳಿದ್ದೀನ. ನಿನಗೆ ದೃಷ್ಟಿ ಕೊಟ್ಟಿದ್ದೀನಿ, ಮರಳಿ ಮತ್ತ ಮಾಡಿ ಕೇಳ್ತೀಯಾ ಅಂತ ಕೇಳಿದಾಗ ನಿನ್ನ ನ್ಯಾಡಿಗೆ ಒಂದು ಏನು ಎರಡು ಒಂದು ಕೂಡಲೇ ಹಾವಿನ ನ್ಯಾಡಿಗೆ ಸೀಳಿ ಎರಡಾದು. ಹಾವ ಹೊರ ನ್ಯಾಡಿಗೆ ತೆಗಿತಾರೆ. ಎರಡು ಇರ್ತಾವ ನೋಡಿ, ಹಿಂಗ್ ಹೊಡಿತದೆ, ಹಿಂಗ್ ಹೊಡಿತದೆ. ಎರಡು ನ್ಯಾಡಿ, ಎರಡು ಯಾವ ನ್ಯಾಡಿ ಅದು. ಅವಾಗ ಹೇಳ್ತಾ ಇದ್ದಾನ,
ಅವತ್ತದ ಶಿಟ್ಟ ಆಗ್ಯಾಡಪ್ಪ, ದಯಾ ಮಾಡು, ಕ್ಷಮಾ ಮಾಡು ಅಂತ ಕೇಳಿದಾಗ ಇಲ್ಲಿ ತಿಳ್ಕೊಂಡು ಮುಂದೆ ಕಲಿಯುಗದಲ್ಲಿ ನಾಗರ ಪಂಚಮಿ ಎಂಬ ಹಬ್ಬ ನಿರ್ಮಾಣ ಆಗ್ತದ. ತವರ ಮನೆಯಿಂದ ಸಸದೆಯರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡಿ ನಿನಗ ನೂಲು ಸುತ್ತಿ ಹಾಡು ಹಾಕಿ ನಿನಗ ಆಶೀರ್ವಾದ ಆಗಲಿ ಅಂತ ಹೇಳಿದ್ರಿಂದ ಆ ಹಾಡಿಗೆ ಆಶೀರ್ವಾದ ಕೊಟ್ಟು ಒಂದು ಚಾರವನ್ನ ರಾಮಜಯನಂ ಪಾರ್ವತಿ ಪತಿ ಶಿವ ಇದೇ ಹಬ್ಬ ನೀವೇನ್ ಮಾಡಿದ್ರಲ್ಲ ಇವತ್ತು ಇದೇ ಹಬ್ಬ ಇಂಥ ಚೈತ್ಯವನ್ನು ಕೇಳುವ ಸಲುವಾಗಿ ನಾವೆಲ್ಲ ಏನ್ ಮಾಡ್ತೇವೆ ಅಂತ ಕೇಳಿದ್ರೆ ಯಾರಿಗೆ ಬೀಡುವುದು ಅಂತ ಕೇಳಿದ್ರೆ ಗುರುನಾಥನ ಬೀಡುವುದು. ಹಾಗೆ ಗುರು ಸೇವೆ ಮಾಡೋ, ಗುರುವಿನ ಕೂಡೋ, ನಿನಗ ಬೇಕಾಗಿದೋ ಗುರುವಿಗೆ ಬೇಡೋ, ತಮ್ಮ ಮರಿ ಬ್ಯಾಡೋ.